ನಾನು ಮತ್ತು ಗೋಪಿ ಅಣ್ಣವರು ಎಲ್ಲರೂ ಕೂಡ ಈ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇದು ಭಾಳ ಜಂಟಿಯಾಗಿ ಕೆಲಸ ಮಾಡಿದ್ವಿ. ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದಂಥ ಕೆ ಸುಧಾಕರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರು ರವಿಕುಮಾರ್ ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತು ನಮಗೆ ಸಹಕರಿಸಿರ್ತಕ್ಕಂಥ ಬಾಗೇಪಲ್ಲಿಯಲ್ಲಿ ಹರಿನಾಥ್ ರೆಡ್ಡಿ ಅವರು ಮತ್ತು ನಮ್ಮ ಹೋಟೆಲ್ ಶ್ರೀನಿವಾಸ ರೆಡ್ಡಿ ಅವರು, ಆ ಕಡೆ ಆ ಭಾಗದಲ್ಲಿ ಭಾಳಷ್ಟು ನಾಯಕರೆಲ್ಲರೂ ಕೂಡ ನಮಗೆ ಸಹಕರಿಸಿದರು. ಇಲ್ಲಿ ಈ ಕ್ಷೇತ್ರದಲ್ಲಿ ಕೂಡ NDA ಅಭ್ಯರ್ಥಿಗಳಾಗಿ ಕೃಷ್ಣಾರೆಡ್ಡಣ್ಣವರು ಮತ್ತು ನಮ್ಮ ಹಾವಲಪ್ಪಣ್ಣವರು ಮತ್ತು ಮಹಿಳಾ ಕ್ಷೇತ್ರದಿಂದ ಒಬ್ಬರು ಮತ್ತು ಇಲ್ಲಿ ಕಸಬಾ ಕ್ಷೇತ್ರದಿಂದ ಕೂಡ ನಮ್ಮ ಶ್ರೀನಿವಾಸ ಅವರು, ಈ 4 ಅಭ್ಯರ್ಥಿಗಳನ್ನು ನಾವು ಒಟ್ಟು ಭಾಳ ಶ್ರಮ ಪಟ್ವಿ. ಆದರೂ ಕೂಡ ನಮಗೆ ಮತಗಳಿಲ್ಲ ಅಂದರೂ ಕೂಡ ಇವತ್ತು, ಯಾಕಂದರೆ ಚುನಾವಣೆ ಅಂದರೆ ಹಾಗೆ, ಚುನಾವಣೆಯಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿರ್ತಾರೆ, ಯಾರು ವಿಶ್ವಾಸದಿಂದ ಇರ್ತಾರೆ ಜನರ ಮಧ್ಯೆ, ಡೈರಿಗಳ ಮಧ್ಯೆ, ಯಾಕಂದರೆ ಇದು ಗೆದ್ದ ಮೇಲೆ ದುಡ್ಡು ಹೊಡೆಯುವಂಥದ್ದಲ್ಲ. ಇದು ಗೆದ್ದ ಮೇಲೆ ಭಾಳ ರೈತರಿಗೂ ಕೂಡ ಗೆದ್ದಿರ್ತಕ್ಕಂಥವ್ರಿಗೆ ಭಾಳ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ರೈತರಿಗೆ ಇವತ್ತು. ಯಾಕಂದರೆ ನಾನು ಇವತ್ತು ಭಾಳ ವಿಶೇಷವಾಗಿ ಇವತ್ತು NDA ವತಿಯಿಂದ ನಾನಿವತ್ತು ಕೃಷ್ಣಾರೆಡ್ಡಣ್ಣವರು ಜೇಳೂರು ಕ್ಷೇತ್ರದಿಂದ ಕೃಷ್ಣಾರೆಡ್ಡಣ್ಣವ್ರಿಗೆ ಮತ್ತು ಕೈವಾರ ಕ್ಷೇತ್ರದಿಂದ ಹಾವಲಪ್ಪಣ್ಣವ್ರಿಗೆ ನಾವು NDA ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಇವರಿಬ್ಬರಿಗೂ ಕೂಡ ನಾನು ಸಲ್ಲಿಸ್ತೇನೆ. ಇವತ್ತು ಭಾಳ ಜವಾಬ್ದಾರಿ ಇದೆ, ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂಥದ್ದು. ಯಾಕಂದರೆ ಒಂದು ಹಾಲು ಒಕ್ಕೂಟದಲ್ಲಿ ನಿರ್ದೇಶಕರಾಗಿ, ಆಮೇಲೆ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕೆಲಸಗಳು, ಯಾಕಂದರೆ ನಾವು ಕೋಮೂಲಲ್ಲಿ ನೋಡ್ತಾ ಇದ್ವಿ ಏನೇನು ಮಾಡ್ತಾ ಇದ್ರು, ಏನೇನು ಆಗಿದೆ, ಯಾವ್ಯಾವ ಥರ ಆಗಿದೆ ಅನ್ನುವಂಥದ್ದು. ನಾನು ಇಲ್ಲಿ ಸಭೆಯಲ್ಲಿ ಎಲ್ಲ ವಿಚಾರಗಳು ಹೇಳಲಿಲ್ಲ ಅಂದರೂ ಕೂಡ ಪ್ರತ್ಯೇಕವಾಗಿ ಇವರಿಬ್ಬರನ್ನು ಕೂರಿಸ್ಕೊಂಡು ಏನೇನು ನಡೆಯುತ್ತೆ ಅಂತ. ಆದರೆ ನಿಮ್ಮ ಕ್ಷೇತ್ರಗಳು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಕಸಬಾ ಕ್ಷೇತ್ರ ಇರ್ಬೋದು ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳು ಸೋತಿದ್ರು ಕೂಡ, ಆದರೂ ಕೂಡ ಅಲ್ಲಿ ಕೂಡ ನೀವು ಗಮನಿಸಬೇಕು ಏನೇನು ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಇದರಲ್ಲಿ ಭಾಳ ಕೆಲಸ ಇದೆ. ನೀವು ಇವತ್ತು ಹೆಚ್ಚುವರಿ ಡೈರಿಗಳನ್ನು ಮಾಡ್ತಕ್ಕಂಥ ಕೆಲಸ ಕೂಡ ಇರ್ತದೆ. ಅಂದರೆ ಒಂದು ಡೈರಿ ಆಗಬೇಕಂದ್ರೆ ಬಹುಶಃ 100 ಲೀಟ್ರು ಹಾಲು ಸಪ್ಲೈ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಇನ್ನೂ 100 ಲೀಟ್ರು ಹೆಚ್ಚುವರಿ ಆದಾಗ ಇನ್ನೊಂದು ಡೈರಿಯನ್ನು ಮಾಡೋದಕ್ಕೆ ಅವಕಾಶ ಇರ್ತದೆ. ಇದು ಭಾಳಷ್ಟು, ಯಾಕೆಂದರೆ ನಾನು ಕಳೆದ 10 ವರ್ಷಗಳು ನಾನೇನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಯಾರು ನಿರ್ದೇಶಕರಾಗ್ತಾಯಿದ್ರು ಅವರು ಬೇಕಾಗಿರೋ ಕಡೆ ಮಾಡ್ತಾಯಿದ್ರು, ಈಗ ಬೇಡದೇ ಇರ್ತಕ್ಕಂಥ ಕಡೆ ಹಾಗೆ ಸ್ವಲ್ಪ ದೂರ ಹೋದ್ರೂ ಕೂಡ ಪರವಾಗಿಲ್ಲ, 100 ಲೀಟ್ರ್ ಅಲ್ಲಿ ಹಾಲು ಸಿಗುತ್ತೆ ಅಂದ್ರೂ ಕೂಡ ಅವ್ರು ಡೈರಿಗಳು ಮಾಡ್ತಾ ಇರಲಿಲ್ಲ, ಇಚ್ಛಾಶಕ್ತಿ ಇರಲಿಲ್ಲ. ಅಂದರೆ ಅಲ್ಲಿ ಯಾರು ಓಟ್ ಹಾಕ್ಬಿಡ್ಬೋದು ಇವರು ಅಂತ. ಈಗಾಗಲೇ ಶ್ರೀರಾಮಣ್ಣ ಅವ್ರು ಹೇಳ್ತಾ ಇದ್ರು, ಅವೈಜ್ಞಾನಿಕವಾಗಿ ಇಂಥ ಕ್ಷೇತ್ರಗಳನ್ನು, ಈಗ ಚೇಳೂರು ಕ್ಷೇತ್ರಕ್ಕೆ ನಮ್ಮ ಕೋಟಗಲ್ ಗ್ರಾಮ ಪಂಚಾಯಿತಿಯನ್ನು ಅಲ್ಲಿಗೆ ಸೇರಿಸಿದ್ರು. ಅಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಕೃಷ್ಣಾರೆಡ್ಡಣ್ಣವರ ಗೆಲುವಿಗೆ ಸಹಕರಿಸಿ ಎಲ್ಲ ಕೆಲಸ ಕೂಡ ಮಾಡಿದ್ರು. ಮತ್ತು ಇನ್ನೊಂದು ಹೋಬಳಿ, ನಮ್ಮ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಅಲ್ಲಿ ಕೂಡ ಕೃಷ್ಣಾರೆಡ್ಡಣ್ಣವರ ಗೆಲುವಿಗಾಗಿ ನಮ್ಮ ಗುಡೇ ಸಿನ್ನಣ್ಣವರು ಮತ್ತು ಚಂದ್ರಣ್ಣವರು, ನಮ್ಮ ವದಲ್ ಮಂಜು ಅವರು, ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಅವರು ರಾತ್ರಿ ಹಗಲು ಅನ್ನೋದೇ ಯಾವ್ಯಾವ ರೀತಿ ಸೀಕ್ರೆಟ್ ಆಗಿ, ಯಾಕಂದರೆ ಇದು ಇರ್ತಕ್ಕಂಥದ್ದು 70-80 ಓಟು. ಹಾಗಾಗಿ ಇದನ್ನು ಭಾಳ ಜಾಸ್ತಿ ಕಾರುಗಳಲ್ಲಿ ಜಾಸ್ತಿ ಜನ ಹೋಗಿ ಅಬ್ರ ಮಾಡುವಂಥದ್ದು ಇರಬಾರ್ದು, ನಾವು ಭಾಳ ಸೀಕ್ರೆಟ್ ಆಗಿ ಇದನ್ನು ಚುನಾವಣೆ ನಡೆಸಬೇಕು ಅಂತ ಹೇಳಿ ಇವರಿಗೆಲ್ಲ ಸೂಚನೆಯನ್ನು ಕೊಟ್ಟಿದ್ವಿ. ಅದೇ ರೀತಿ ಅವರೆಲ್ಲರೂ ಕೂಡ ಕೆಲಸ ಮಾಡಿ ಕೃಷ್ಣಾರೆಡ್ಡಣ್ಣವ್ರನ್ನ ಕೂಡ ಭಾಳ 18 ಮತಗಳ ಅಂತರದಿಂದ ಅವ್ರನ್ನೂ ಕೂಡ ಗೆಲ್ಲಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ಹಾವಲಪ್ಪನವ್ರದ್ದು ಕೂಡ, ಹಾವಲಪ್ಪನವರೆಲ್ಲ ಭಾಳ ಸುದೀರ್ಘವಾಗಿ ಎಲ್ಲ ಹೇಳಿದ್ದಾರೆ ಏನೇನು ಆಯಿತು, ಏನೇನು ಅವ್ರು ನಮಗೆ ಬೇಡ ಅಂತ ಹೇಳಿದ್ರು. ನಮ್ಮ ಇವರು ನಮ್ಮ ನಾಗರಾಜ್ ಅವ್ರನ್ನ ನಿಲ್ಲಿಸ್ಬೇಕು ಅಂದ್ವಿ. ಕಡೆಗೆ ನಾಗರಾಜಣ್ಣ ಇಲ್ಲ ನನಗೆ ಬೇಡ, ಹಾವಲಪ್ಪನಿಗೆ ಕೊಟ್ಬಿಡಿ ಅಂದರು. ಯಾಕಂದರೆ ಅವ್ರಿಗೂ ಪಾಪ 21 ಓಟು, ನಾವು ಯಾಕೆ ಸೋಲು ಅನ್ಸ್ಕೊಬೇಕು ಅನ್ನುವಂಥದ್ದನ್ನು ಹಾವಲಪ್ಪ ಏನೋ ಧೈರ್ಯ ಮಾಡಿದ್ದಾನೆ ಹಾವಲಪ್ಪನಿಗೆ. ಯಾಕಂದರೆ ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ರು, ಆ ಡೈರಿ ಇಲ್ಲಿ ಯಾರು ಡೆಲಿಗೇಟ್ಸ್ ಇದ್ರು ಅವ್ರ ಹತ್ರ ವಿಶ್ವಾಸ ಇಟ್ಕೊಂಡು ಹಾಗಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮತದಾರರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 21 ಓಟಿದ್ದಾಗ ಗೆಲ್ಲುವಂಥದ್ದು ಅಷ್ಟು ಸುಲಭ ಇರಲಿಲ್ಲ, 37 ಬಂತು. ಅವ್ರದ್ದು 28 ಬಂತು, ಕೃಷ್ಣಾರೆಡ್ಡಣ್ಣವ್ರದ್ದು 46 ಬಂತು. ಹಾಗಾಗಿ ಅವ್ರಿಗೂ ನಮಗೆ 2 ಅಭ್ಯರ್ಥಿಗಳಿಗೆ ಏನು
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಒಂದು ಒಳ್ಳೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಯಾರು ಇವರು ದುಡ್ಡು ಹೊಡೆಯೋ ಕೆಲಸ ಮಾಡಲ್ಲ, ಜನರ ಕೆಲಸ ಮಾಡ್ತಾರೆ, ರೈತರ ಕೆಲಸ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತು ಆ ಭಾಗದಲ್ಲಿ ಯಾರ್ಯಾರು ಇವತ್ತು ಗೆದ್ದಿದ್ದಾರೆ, ಆದರೆ ನೀವು ಸೋತಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರು ಯಾರು ಇವತ್ತು ಜಾನುವಾರುಗಳನ್ನು ಹೈನುಗಾರಿಕೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಹೈನುಗಾರಿಕೆಯಲ್ಲಿ ಹೆಚ್ಚು ತೊಡಗಿಸ್ಕೊಂಡಿರ್ತಾರೆ. ಆದರೆ ಪ್ರತಿ ಕ್ಷಣದಲ್ಲಿ ಕೂಡ ನಮಗೆ ಕಾಯಿಲೆಗಳು ಹೇಳ್ಬಿಟ್ಟು ಬರೋದಿಲ್ಲ. ಜಾನುವಾರುಗಳಿಗೆ ಏನಾದರೂ ಕಾಯಿಲೆಗಳು ಬಂದ್ಬಿಡ್ತದೆ, ತಕ್ಷಣ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಬೇಕು. ಮತ್ತು ನೀವು ತಕ್ಷಣ ನಮ್ಮ ಕೃಷ್ಣಾರೆಡ್ಡಣ್ಣವ್ರ ಟೆಲಿಫೋನ್ ನಂಬರು ಇಟ್ಕೊಂಡಿರಬೇಕು, ಹಾವಳಪ್ಪನವರು ಟೆಲಿಫೋನ್ ನಂಬರು ಇಟ್ಕೊಂಡಿರಬೇಕು. ಯಾವುದೇ ಕ್ಷಣದಲ್ಲಿ ಯಾರೇ ಫೋನ್ ಮಾಡಿದ್ರು ಕೂಡ ತಕ್ಷಣ ನೀವು ರಿಸೀವ್ ಮಾಡಬೇಕು, ನೀವು ಸ್ಪಂದಿಸಬೇಕು, ತಕ್ಷಣ ಡಾಕ್ಟರ್ಗಳನ್ನ ಕಳಿಸ್ಬೇಕು. ಮತ್ತು ಅಲ್ಲಿ ಆ ಭಾಗದಲ್ಲಿ ನೀವು ರೈತರಿಗೆ ಸಬ್ಸಿಡಿಗಳಿರ್ತವೆ, ಸಾಕಷ್ಟು ಲೋನ್ಗಳು ಕೊಡುವಂಥದ್ದು ಇರ್ತದೆ. ಏನೇ ಇದ್ರೂ ಕೂಡ ತಕ್ಷಣ ಸ್ಪಂದಿಸಬೇಕು ಮತ್ತು